ಇವ್ರಿನ್ನ ಅಧಿಕಾರ ಇಲ್ಲ ಏನಿಲ್ಲ. ಈ ತರ ಬಡವರಿಗೊಂದು ನಿಜವಾಗ್ಲೂ ಹೆಮ್ಮೆ ಅಂತ ಹೇಳ್ಕೊಂಬೇಕು ರಾಮಣ್ಣರ್ನ. ರಾಮಣ್ಣರು ಅವಳೆ ಅವ್ರನ್ನ ಹೇಳಪ್ಪ ನಂಗೆ. ಮನೆ ಎಲ್ಲ ಬಿದ್ದೋಗಿತ್ತು. ನಮ್ಗೆ ಗೆದ್ದಿರೋರು ಬಿದ್ದಿರೋರು ಯಾರು ನಮ್ಗೊಂಚೂರು ನೆರಳು ಮಾಡ್ಕೊಟ್ಟಿರ್ಲಿಲ್ಲ. ಇವರು ಪುಣ್ಯಾತ್ಮರ ಆಶೀರ್ವಾದದಿಂದ ಇವತ್ತಿನ ದಿನಕ್ಕೆ ಮಳೆ ಗಾಳಿ ರೋಡಲ್ಲಿ ಮನೆ ಕಣದ್ ಬಿಟ್ಟು ನಮ್ಮ ಮನೆ ಅಂತ ಹೇಳ್ಬಿಟ್ಟು ನೆಮ್ಮದಿಯಲ್ಲಿ ಇದ್ದೀವಿ. ಮೊದಲಿಗೆ ಎಲ್ಲ ಊರ ಕಡೆ ನಾವು ಈಗ ನೋಡಿದ್ದೀವಿ, ಎಲ್ಲ ಕಡೆನೂ ಈಗೆಲ್ಲ ವೈರಲ್ ಆಗ್ತಾ ಇದೆ ರಾಮಣ್ಣವ್ರು ಮಾಡೋ ಕೆಲಸ ಕಾರ್ಯಗಳು. ಫೇಸ್ಬುಕ್ಕಲ್ಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೀವಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತಮಿಳ್ನಾಡಲ್ಲಿ ದಳಪತಿ ವಿಜಯ್ ಅಂತಾರೆ. ಈ ಸ್ಟೇಟಲ್ಲಿ ಯಾರ ಹತ್ರ ಮುಖ್ಯಮಂತ್ರಿ ಮಾಡ್ತಿಲ್ಲ. ಇವ್ರಿನ್ನ ಅಧಿಕಾರ ಇಲ್ಲ ಏನಿಲ್ಲ. ಈ ಥರ ಬಡವ್ರಿಗೊಂದು ನಿಜವಾಗ್ಲೂ ಹೆಮ್ಮೆ ಅಂತ ಹೇಳ್ಕೊಬೇಕು ರಾಮಣ್ಣವ್ರನ್ನ. ಒಂದು ಮನೆ ಕಟ್ಟೋದ್ರಲ್ಲಾಗಲಿ ಯಾರಾಗಲಿ, ಒಂದು ಬಡವರು ವಿದ್ಯಾವಂತರಿಗೆ ಆಗಲಿ, ಏನೋ ಒಂದು ಶಾಲಾ ನೋಟ್ಬುಕ್ ವಿತರಣೆ ಮಾಡೋದು, ಇಂಥರ ಎಲ್ಲ ಬಡವ್ರಿಗೆ ಒಳ್ಳೆ ಕೆಲಸ ಮಾಡ್ತಾವ್ರೆ. ಇಂಥವ್ರೆ ಮುಂದೆ ನಾವು ನಿಜವಾಗ್ಲೂ ಇಂಥವ್ರೆ ಜಯಗಳಿಸ್ಬೇಕಂತ ನಾನು ಈಗಲೂ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಆಮೇಲೆ ನೋಡಿ, ಮನೆ ಈಗ ಮಾರನ್ಮಕ್ಕ ಮತ್ತು ನರಸನ್ಮಕ್ಕನ ದಾಸಿನಹಳ್ಳಿ ಒಂದು ಗ್ರಾಮದಲ್ಲಿ ಸುಮಾರು 5-6 ವರ್ಷದಿಂದ ಮನೆ ಗುಡಿಸ್ಲು ಮನೆ ಇತ್ತು. ಮಳೆ ಬಂದು ಸೋರಿ ಮುರಿದೋಗ್ಬಿಟ್ಟಿತ್ತು, ಮನೆಯೇ ಉಲ್ಟೋಗ್ಬಿಟ್ಟಿತ್ತು. ಮತ್ತೆ ಎಲೆಕ್ಷನ್ ಬರ್ತಾರೆ ರಾಜಕೀಯದವರು, ಬಂದು ನೋಡ್ಕೊಂಡು ಹೋಗ್ತಾರೆ, ಆಯ್ತಮ್ಮ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಯಾರು ಏನು ಮಾಡ್ತಿರಲಿಲ್ಲ. ರಾಮಣ್ಣರ ಅಧಿಕಾರದಾಗ ಇಲ್ದಿದ್ರು ಬಂದು ಇವ್ರಿಗೊಂದು ಸಪೋರ್ಟ್ ಮಾಡಿ ಮನೆ ಕಟ್ಕೊಟ್ಟಿದ್ದಾರೆ. ಇವ್ರಿಗೊಂದು ಧನ್ಯವಾದ ಹೇಳಕ್ ನಾನು ಇಷ್ಟಪಡ್ತೀನಿ. ಇವತ್ತು ಅವ್ರ ಹೆಸರಿನ ಮೇಲೆ ಅವ್ರ ಬರ್ತಡೇ ದಿವಸ ನಾವು ಆ ಮನೆಗೆ ಹೋಗ್ತಾ ಇದೀವಿ ಸರ್. ಮನೆ ಎಲ್ಲ ಬಿದ್ದೋಗಿತ್ತು. ನಮ್ಗೆ ಗೆದ್ದಿರೋರು ಬಿದ್ದಿರೋರು ಯಾರು ನಮ್ಗೊಂಚೂರು ನೆರಳು ಮಾಡ್ಕೊಟ್ಟಿರ್ಲಿಲ್ಲ. ಇವರು ಪುಣ್ಯಾತ್ಮರ ಆಶೀರ್ವಾದದಿಂದ ಇವತ್ತಿನ ದಿನಕ್ಕೆ ಮಳೆ ಗಾಳಿ ರೋಡಲ್ಲಿ ಮನೆ ಕಣದ್ ಬಿಟ್ಟು ನಮ್ಮ ಮನೆ ಅಂತ ಹೇಳ್ಬಿಟ್ಟು ನೆಮ್ಮದಿಯಲ್ಲಿ ಇದ್ದೀವಿ. ಕೇಳಿದ್ರು ಯಾರು ವರ್ಕೌಟ್ ಮಾಡ್ತಿರ್ಲಿಲ್ಲ, ಯಾರು ಕಿವಿಯಾಗ ಹಾಕಂತಿರ್ಲಿಲ್ಲ, ತಲೆಗೆ ಹಾಕಂತಿರ್ಲಿಲ್ಲ. ಬಡ ಜನ ಅಂತ ಹೇಳ್ಬಿಟ್ಟು ಒಂಥರ ಕೇವಲವಾಗಿ ನೋಡ್ಕೊಂಡವ್ರು. ಅಷ್ಟು ದುಡ್ಡು ಖರ್ಚಾಗ್ತೈತೆ, ಇಷ್ಟು ದುಡ್ಡು ಖರ್ಚಾಗ್ತೈತೆ ಅಂತ ನಾವು ಕೊಡೋ ಮಟ್ಟದಲ್ಲಿ ಇರ್ಲಿಲ್ಲ. ಅದಕ್ಕೆ ಒಂದು ಗ್ರಾಂಟ್ನವರು, ಒಂದು ಯಂತ್ರವರು, ಒಂದು ಗೆದ್ದಿರೋರು, ಚೇರ್ಮನ್ರು ಯಾರು ಮುಂದಕ್ಕೆ ಬಂದಿರ್ಲಿಲ್ಲ. ಶಾಸಕರು ಭೇಟಿ ಕೊಟ್ಟಿದ್ರು ಸುಮಾರು ವರ್ಷದಿಂದ ಬಿದ್ದೋಗಿರೋ ಮನೆಗೆ ಇದ್ದು ಯಾರು ತಲೆಗೆ ಹಚ್ಕೊಂಡಿರ್ಲಿಲ್ಲ. ಪಂಚಾಯತಿಗೂ ಹೇಳಿದ್ದು ಬಂದಾಗೆಲ್ಲ ಆಯ್ತು ಅನ್ನೋರು ಸುಮ್ಮನಾಗಿರೋರು. ಈಗ ಹುಟ್ಟಹಬ್ಬಕ್ಕೆ ರಾಮಣ್ಣ ಅವ್ರು ಇದು ಮಾಡ್ತಾರೆ, ಏನು ಹೇಳಕ್ ಬಯಸ್ತಾರೆ ರಾಮಣ್ಣವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಆಶೀರ್ವಾದನ ಮಾಡಿ ಕಳಿಸ್ತೀವಿ ಅಷ್ಟೇ ಸರ್. ನಮ್ಮ ಕೈಯಿಂದ ಏನೈತೆ ಅಂತ ಇದು ಮಾಡೋಕ್ಕಾಗ್ತದೆ. ಹುಟ್ಟಹಬ್ಬದ ಶುಭಾಶಯಗಳು. ಇನ್ನು ನಮ್ಮ ಅಳಿಯವ್ರು ಬರ್ತಾವ್ರೆ, ಲೇಟ್ ಆಗ್ತೈತೆ ಅಂತ ಹೇಳಿ ಇದು ಮಾಡ್ಕೊಂಡವ್ರಿ.